ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗೀರಥಿ ಜಯಂತಿ ಅಂತ ಜ್ಯೇಷ್ಠ ಮಾಸದಲ್ಲಿ ದಶಮಿಯಂದು ಬರುವಂತಹ ವಿಶೇಷ. ಆ ಶುಕ್ಲ ಪಕ್ಷದ ದಶಮಿಯಲ್ಲಿ ಭಾಗೀರಥಿಯ ಜಯಂತಿ ಬರ್ತದೆ. ಅಲ್ಲಿ ಗಂಗೆಯ ಪೂಜೆಯನ್ನು, ಗಂಗಾ ಸ್ಮರಣೆಯನ್ನು ಮಾಡಬಹುದು ಅಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ನಾವು ಇದನ್ನು ಕೇಳಿರ್ತೀವಿ. ಭಗೀರಥನ ಪ್ರಯತ್ನವನ್ನು ಕೇಳಿ ನಾವು ಆಶ್ಚರ್ಯಪಟ್ಟಿರ್ತೇವೆ. ಅಂತಹ ಮಹಾನುಭಾವ ಆ ದಶಮಿಯಂದು ಭಾಗೀರಥಿಯನ್ನು ಭೂಮಿಗೆ ತಂದಂತಹ ದಿನ. ಆ ದಿನದಲ್ಲಿ ಗಂಗೆಯ ಅವತರಣ, ಗಂಗೆಯು ಕೆಳಗ ಬಂದಿದ್ದನ್ನು ನಾವು ಕೇಳಿರ್ತೇವೆ. ಅವಳು ಆ ಸ್ವರ್ಗದಿಂದ ಬರ್ತಾ ಇರಬೇಕಾದಾಗ ಧಾರಣ ಮಾಡುವಂತಹ ಶಕ್ತಿ ರುದ್ರದೇವರನ್ನು ಮಾಡ್ತಾನೆ. ರುದ್ರದೇವರು ತಾವು ಜಟೆಯಲ್ಲಿ ಅದನ್ನು ಕಟ್ಟಿ ಹಾಕ್ತಾರೆ. ಜಟೆಯಲ್ಲಿ ಕಟ್ಟಿ ಹಾಕಿದ ಮೇಲೆ ಮತ್ತೆ ತಪಸ್ಸನ್ನು ಮಾಡ್ತಾನೆ, ಬಿಡೋದೇ ಇಲ್ಲ. ಯಾಕೆಂತಂದರೆ ಅವರ ಚಿಕ್ಕಪ್ಪಂದಿರು ಎಲ್ಲರೂ ಕೂಡ ಕಪಿಲ ನಾಮಕನಾದ ಭಗವಂತನ ತೇಜಸ್ಸಿನ ಶಕ್ತಿಯಿಂದ ಭಸ್ಮೀಭೂತರಾಗಿರ್ತಾರೆ. ಪಾತಾಳ ಲೋಕದವರೆಗೆ ಅವರನ್ನು ಕರೆದುಕೊಂಡು ಹೋಗಿ ಅವರ ಭಸ್ಮದ ಮೇಲೆ ಆ ಭಗೀರಥ ಬಂದು ಗಂಗೆಯನ್ನು ಹರಿಸಿದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತೆನ್ನುವುದಕ್ಕಾಗಿ ಬಿಡದೇ ತಪಸ್ಸನ್ನು ಮಾಡ್ತಾನೆ. ರುದ್ರದೇವರು ಆ ಗಂಗೆಯ ವೇಗವಾಗಿ ಬರ್ತದೆ. ಅಹಂಕಾರದಿಂದ ಬಂದಾಗ ಜಟೆಯಲ್ಲಿ ಕಟ್ಟಿ ಹಾಕಿಬಿಡ್ತಾರೆ, ಒಂದು ಹನಿಯನ್ನು ಕಳೆದು ಬಿಡೋದಿಲ್ಲ. ಮತ್ತೆ ರುದ್ರದೇವರನ್ನು ತಪಸ್ಸು ಮಾಡಿ ಕ್ಷಮಾಪಣೆ ಮಾಡಿದಾಗ, ತಮ್ಮ ಜಟೆಯನ್ನು ಸಡಲು ಮಾಡಿದಾಗ ಆ ನದಿ ಮತ್ತೆ ಬರ್ತದೆ. ಮತ್ತೆ ಬಂದಾಗ ಜನ್ನು ಋಷಿಗಳು ಆಶ್ರಮ ತೊಂದರೆ ಆಗ್ತದೆ. ಅವಳ ವೇಗದಿಂದ ಆಶ್ರಮ ಹೋದಾಗ ಜನ್ನು ಋಷಿಗಳು ಆ ಗಂಗೆಯನ್ನು ಪಾನ ಮಾಡಿಬಿಡ್ತಾರೆ. ಪಾನ ಮಾಡಿ ಕಿವಿಯಿಂದ ಗಂಗೆಯನ್ನು ಬಿಡ್ತಾರೆ. ಅದರಿಂದಲೇ ಜಾಹ್ನವಿ ಎನ್ನುವಂತಹ ಹೆಸರು ಕೂಡ ಬಂದಿದೆ. ಹೀಗೆ ಭಗೀರಥನಿಂದ ಬಂದವಳು ಮತ್ತು ಜನ್ನು ಋಷಿಗಳಿಂದ ಬಂದವಳು ಬಂದು ಕಪಿಲ ಮುನಿಯಿಂದ ದಗ್ಧರಾದ, ಸುಟ್ಟು ಭಸ್ಮರಾದಂತಹ ಆ ವ್ಯಕ್ತಿಗಳ ಮೇಲೆ ಸಗರನ ತಮ್ಮಂದಿರು ಅವರನ್ನು ಪರಿಹಾರ ಮಾಡಿದ ಅಂತೆನ್ನುವುದಾಗಿ ನಾವು ಕೇಳುತ್ತೇವೆ. ಅಂತಹ ಭಗೀರಥನ ಪ್ರಯತ್ನದಿಂದ ಗಂಗೆಯು ಸಿಕ್ಕಿದ ದಿನ, ಆ ಕಪಿಲ ಮುನಿಯ ಅನುಗ್ರಹದಿಂದ ನಾವು ಭಗೀರಥನ ಪ್ರಯತ್ನವನ್ನು ನೋಡಿ ಆಶ್ಚರ್ಯವನ್ನು ಪಡ್ತೇವೆ. ಅಂತಹ ಭಗೀರಥ ಅವನು ಇಲ್ಲಿ ಆ ಗಂಗೆಯನ್ನು ತಂದಂತಹ ದಿವಸವನ್ನೇ ಭಗೀರಥ ಜಯಂತಿ ಎನ್ನುವುದಾಗಿ ಕರೀತಾರೆ ಅಂತ. ಈ ಗಂಗೆ ಬಂದು ನಮಗೆ ಇವತ್ತಿಗೂ ಕೂಡ ಸಿಗ್ತಾ ಇದ್ದಾಳೆ. ಅಂತಹ ಗಂಗೆಯನ್ನು ತಂದಂತಹ ದಿನ ಅಂತ ಆ ಜ್ಯೇಷ್ಠ ಮಾಸದ ಮಹಿಮೆಯಲ್ಲಿ ತಿಳಿಸಿಕೊಡ್ತದೆ. ಅವತೀರ್ಣ ವಸುಮತೀಂ ಲೋಕಾನಾಂ ಪಾವನಾಯ ಚ, ಎಲ್ಲ ಲೋಕಗಳನ್ನು ಕೂಡ ಉದ್ಧಾರ ಮಾಡುವುದಕ್ಕಾಗಿ, ಸರ್ವ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಗಂಗಾ ನದಿಗಿಂತ ಶ್ರೇಷ್ಠವಾದ ನದಿ ಯಾವುದೂ ಇಲ್ಲೇ ಇಲ್ಲ. ಅತಸಾ ದಶಮಿ ಪುಣ್ಯ ಖ್ಯಾತ ದಶಹರೇತಿ ಚ, ದಶಹರ ಎನ್ನುವಂತಹ ಹೆಸರು ಆ ದಶಮಿಗೆ ಇದೆ. ಅಂತಹ ದಶಮಿ ದಿನ ಭೂಮಿಗೆ ಗಂಗಾದೇವಿ ಭಗೀರಥನ ಪ್ರಯತ್ನದಿಂದ ಇಳಿದು ಬಂದಿದ್ದರಿಂದ ಭಾಗೀರಥಿ ಅಂತ ಹೆಸರನ್ನು ಪಡಿತಾಳೆ. ಅಂತಹ ಗಂಗೆ ನೀವು ಎಲ್ಲಿ ಇದ್ದರೂ ಕೂಡ, ನೀವು ಮನೆಯಲ್ಲಿ ಟಬ್ಬಿನಲ್ಲಿ ಸ್ನಾನ ಮಾಡ್ರಿ, ಬಕೆಟು, ಬಾವಿ, ಎಲ್ಲಿ ನೀವು ಸ್ನಾನ ಮಾಡಿದರೂ ಕೂಡ ಆ ಗಂಗೆಯ ಮಹತ್ವದ ಸ್ಮರಣೆಯನ್ನು ಮಾಡಿದರೆ ಅಲ್ಲಿ ಬರ್ತಾಳೆ ಅಂತೆನ್ನುವುದಾಗಿ ಶಾಸ್ತ್ರಾದಿಗಳು ಹೇಳುತ್ತದೆ. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಗಂಗಾ ಗಂಗಾ ಅಂತ ಸ್ಮರಣೆ ಮಾಡಿದರೆ ಸಾಕು, ಭಾಗೀರಥಿ ಭಾಗೀರಥಿ ಅಂತ ಸ್ಮರಣೆ ಮಾಡಿದರೆ ಸಾಕು, ಅಲ್ಲಿ ಆ ಟಬ್ಬಿನಲ್ಲಿ, ಬಕೆಟ್ನಲ್ಲಿ, ಎಲ್ಲಿ ಬೇಕಾದರೆ ಅಲ್ಲಿ ತನ್ನ ಸನ್ನಿಧಾನವನ್ನು ಇಡುವಂತಹ ಅವಳು. ಆದ್ದರಿಂದ ವಿಶೇಷವಾದ ರೀತಿಯಲ್ಲಿ ಆ ಗಂಗೆಯ
ದಿನದಲ್ಲಿ ನಾವು ಸ್ತೋತ್ರವನ್ನು ಮಾಡಬೇಕು ಅಂತೆನ್ನುವುದಾಗಿ ಜ್ಯೇಷ್ಠ ಮಾಸದಲ್ಲಿ ಆ ಗಂಗಾ ದಶಮಿ ದಿನ ಬಂದಂತಹ ದಿನ ಅಂತೆನ್ನುವುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.